ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಮೋಸ್ಟ್ ಇಂಪಾರ್ಟೆಂಟ್ 100 ಕ್ವೆಶ್ಚನ್ಗಳನ್ನು ನೋಡ್ತೀವಿ. ಪ್ರತಿ ಪ್ರಶ್ನೆಗಳು ಕೂಡ ಹಿಂದಿನ ಪರೀಕ್ಷೆಗಳಲ್ಲಿ ಪದೇ ಪದೇ ರಿಪೀಟೆಡ್ಲಿ ಕೇಳಿರುವಂತಹ ಪ್ರಶ್ನೆಗಳಾಗಿದ್ದು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ಮೊದಲ ಪ್ರಶ್ನೆ ಈ ರೀತಿ ಇದೆ: ದಕ್ಷಿಣ ಭಾರತದ ಮೊದಲ ರಾಜವಂಶ ಯಾವುದು? ಯಾವ ರಾಜವಂಶವನ್ನ ದಕ್ಷಿಣ ಭಾರತದ ಮೊದಲ ರಾಜವಂಶ ಅಂತ ಕರಿತೀವಿ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ, ಶಾತವಾಹನರು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನಾಗಾನಂದ ಎಂಬ ಕೃತಿಯನ್ನು ಬರೆದವರು ಯಾರು? ಸರಿಯಾದ ಉತ್ತರ ಹರ್ಷವರ್ಧನ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕನ್ನಡದಲ್ಲಿ ಉಪಲಬ್ಧವಿರುವ ಮೊದಲ ಸಾಹಿತ್ಯ ಕೃತಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಕವಿರಾಜ ಮಾರ್ಗ. ಈ ಕವಿರಾಜ ಮಾರ್ಗವನ್ನು ಬರೆದಿದ್ದು ಶ್ರೀ ವಿಜಯ. ತಲಕಾಡಿನ ಗಂಗರ ರಾಜಲಾಂಛನ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ಗಜ. ತಲಕಾಡಿನ ಗಂಗರ ರಾಜಲಾಂಛನ ಗಜ ಆಗಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಎಲ್ಲೋರದ ಏಕಶಿಲಾ ಕೈಲಾಸ ದೇವಾಲಯ ಈತನ ಆಳ್ವಿಕೆಯಲ್ಲಿ ಕೆತ್ತಲ್ಪಟ್ಟಿತು. ಸರಿಯಾದ ಉತ್ತರ 1ನೇ ಕೃಷ್ಣ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈತ ರಾಷ್ಟ್ರಕೂಟ ಅರಸ. ರಾಷ್ಟ್ರಕೂಟ ದೊರೆ 1ನೇ ಕೃಷ್ಣ ಅಥವಾ ಮೊದಲನೇ ಕೃಷ್ಣನ ಒಂದು ಆಳ್ವಿಕೆಯ ಕಾಲದಲ್ಲಿ ಎಲ್ಲೋರದ ಏಕಶಿಲಾ ಕೈಲಾಸ ದೇವಾಲಯ ಕೆತ್ತಲ್ಪಟ್ಟಿತು. 2ನೇ ತರೈನ್ ಯುದ್ಧ ನಡೆದ ವರ್ಷ ಯಾವುದು? ಸರಿಯಾದ ಉತ್ತರ 1192. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 1192ರಲ್ಲಿ 2ನೇ ತರೈನ್ ಕದನ ನಡೀತು. 1191ರಲ್ಲಿ ಮೊದಲ ತರೈನ್ ಕದನ ನಡೀತು. ದಾಮ್ ಎಂಬ ಹೊಸ ನಾಣ್ಯವನ್ನು ಚಲಾವಣೆಗೆ ತಂದವರು ಯಾರು? ಸರಿಯಾದ ಉತ್ತರ ಶೇರ್ ಶಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಶೇರ್ ಶಾ ಇದಲ್ಲ, ಈತ ಧಾಮ್ ಎನ್ನುವಂತಹ ಹೊಸ ನಾಣ್ಯವನ್ನು ಚಲಾವಣೆಗೆ ತಂದ. ಶಿವಾಜಿಯ ಪಟ್ಟಾಭಿಷೇಕ ನಡೆದ ಸ್ಥಳ ಯಾವುದು? ಸರಿಯಾದ ಉತ್ತರ ರಾಯಗಢ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ರಾಯಗಢದಲ್ಲಿ ಶಿವಾಜಿಯ ಪಟ್ಟಾಭಿಷೇಕ ನಡೆಯಿತು. ಪಂಚಪ್ರಧಾನರೆಂಬ ಮಂತ್ರಿಮಂಡಲ ಇವರ ಆಳ್ವಿಕೆಯಲ್ಲಿ ಇತ್ತು. ಸರಿಯಾದ ಉತ್ತರ ಹೊಯ್ಸಳರು. ದ್ವಾರ ಸಮುದ್ರದ ಹೊಯ್ಸಳರ ಆಳ್ವಿಕೆಯ ಕಾಲದಲ್ಲಿ ಪಂಚಪ್ರಧಾನರು ಎಂಬಂತಹ ಮಂತ್ರಿಮಂಡಲ ಇತ್ತು. ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಹೊಂದಿದ್ದ ವಿಜಯನಗರದ ದೊರೆ ಯಾರು? ಸರಿಯಾದ ಉತ್ತರ ಕೃಷ್ಣದೇವರಾಯ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಬಸವೇಶ್ವರರು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದು? ಸರಿಯಾದ ಉತ್ತರ ಶಕ್ತಿ ವಿಶಿಷ್ಟಾದ್ವೈತ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತೀಯ ಸಿವಿಲ್ ಸೇವೆಯನ್ನು ಪ್ರಾರಂಭಿಸಿದವರು ಯಾರು? ಸರಿಯಾದ ಉತ್ತರ ಕಾರ್ನ್ ವಾಲಿಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಲಾರ್ಡ್ ಕಾರ್ನ್ ವಾಲಿಸ್. ಸಿವಿಲ್ ಸರ್ವಿಸಸ್. ಅಥವಾ ಸಿವಿಲ್ ಸೇವೆಗಳನ್ನು ಪ್ರಾರಂಭ ಮಾಡಿದವರು ಲಾರ್ಡ್ ಕಾರ್ನ್ ವಾಲಿಸ್. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆಯ ಕಾಲದಲ್ಲಿ ಭಾರತದ ವೈಸ್ರಾಯ್ ಯಾರಾಗಿದ್ದರು? ಸರಿಯಾದ ಉತ್ತರ ಲಾರ್ಡ್ ಡಫರಿನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಲಾರ್ಡ್ ಡಫರಿನ್. ಭಾರತಕ್ಕೆ ಒಕ್ಕೂಟ ಸರ್ಕಾರವನ್ನು ಶಿಫಾರಸು ಮಾಡಿದ ಕಾಯ್ದೆ ಯಾವುದು? ಸರಿಯಾದ ಉತ್ತರ 1935ರ ಭಾರತ ಸರ್ಕಾರ ಕಾಯ್ದೆ. ಇದಕ್ಕೆ ಭಾರತ ಸರ್ಕಾರ ಕಾಯ್ದೆ ಅಂತ ಕೂಡ ಕರಿತೀವಿ. ಇಂಡಿಯನ್ ಗವರ್ನಮೆಂಟ್ ಆಕ್ಟ್ 1935. ನವರಾತ್ರಿ ಹಬ್ಬದ ಆಚರಣೆಯನ್ನು ಪ್ರಾರಂಭಿಸಿದ ಮೈಸೂರಿನ ಅರಸ ಯಾರು? ಸರಿಯಾದ ಉತ್ತರ ಚಿಕ್ಕದೇವರಾಜ ಒಡೆಯರ್. ರಾಜ ಒಡೆಯರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕೃಷ್ಣರಾಜಸಾಗರದಲ್ಲಿ ಬೃಂದಾವನ ಉದ್ಯಾನವನ್ನು ನಿರ್ಮಾಣಕ್ಕೆ ಕಾರಣವಾದ ಮೈಸೂರಿನ ದಿವಾನ ಯಾರು? ಸರಿಯಾದ ಉತ್ತರ ಮಿರ್ಜಾ ಇಸ್ಮಾಯಿಲ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮೈಸೂರು ಯೂನಿವರ್ಸಿಟಿ ಪ್ರಾರಂಭವಾದ ವರ್ಷ ಯಾವುದು? ಸರಿಯಾದ ಉತ್ತರ ಮೈಸೂರು ಯೂನಿವರ್ಸಿಟಿ 1916ರಲ್ಲಿ ಪ್ರಾರಂಭ ಆಯಿತು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್.
1916 ಶುರುವಾಯಿತು. 1857 ದಂಗೆಯನ್ನು ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಎಂದು ವರ್ಣಿಸಿದ ಲೇಖಕರು ಯಾರು? ಸರಿಯಾದ ಉತ್ತರ ವಿ ಡಿ ಸಾವರ್ಕರ್ ಅಥವಾ ವಿನಾಯಕ ದಾಮೋದರ ಸಾವರ್ಕರ್. ಕೆಳಗಿನವುಗಳಲ್ಲಿ ಯಾವುದು ಕಾಂಗ್ರೆಸ್ಸಿನಲ್ಲಿದ್ದ ಮಂದಗಾಮಿಗಳ ಗುರಿ ಆಗಿರಲಿಲ್ಲ? ಸರಿಯಾದ ಉತ್ತರ ಆಡಳಿತದ ಪುನರ್ವ್ಯವಸ್ಥೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸ್ವಾತಂತ್ರ್ಯ ಸಂಗ್ರಾಮದ ಗುರಿ ಸ್ವರಾಜ್ಯ ಅಥವಾ ಸ್ವಯಂ ಆಡಳಿತ ಎಂದು ಘೋಷಿಸಿದ ರಾಷ್ಟ್ರೀಯ ನಾಯಕರು ಯಾರು? ಸರಿಯಾದ ಉತ್ತರ ಬಾಲಗಂಗಾಧರ್ ತಿಲಕ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಗದ್ದಾರ್ ಪಕ್ಷವೆಂಬ ಕ್ರಾಂತಿಕಾರಿ ರಾಷ್ಟ್ರೀಯ ಸಂಘಟನೆಯ ಕೇಂದ್ರ ಸ್ಥಳ ಯಾವುದಾಗಿತ್ತು? ಸರಿಯಾದ ಉತ್ತರ ಸ್ಯಾನ್ ಫ್ರಾನ್ಸಿಸ್ಕೋ. ಇದು ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋವನ್ನು ಕೇಂದ್ರವಾಗಿಟ್ಟುಕೊಂಡು ಭಾರತದಲ್ಲಿ ಒಂದು ರಾಷ್ಟ್ರೀಯ ಕ್ರಾಂತಿಕಾರ ಒಂದು ವಿಚಾರಗಳನ್ನು ಸಂಘಟನೆ ಮಾಡಿತು. ಸರ್ ಸೈಯದ್ ಅಹಮದ್ ಖಾನ್ ಇವರಿಂದ ಪ್ರಾರಂಭಿಸಲ್ಪಟ್ಟ ಚಳುವಳಿ ಯಾವುದು? ಸರಿಯಾದ ಉತ್ತರ ಆಲಿಗಢ್ ಚಳುವಳಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬಾರ್ಡೋಲಿ ಸತ್ಯಾಗ್ರಹದ ನಾಯಕರು ಯಾರು? ಸರಿಯಾದ ಉತ್ತರ ಸರ್ದಾರ್ ವಲ್ಲಭಾಯ್ ಪಟೇಲ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಫಾರ್ವರ್ಡ್ ಬ್ಲಾಕ್ ಅನ್ನು ಸ್ಥಾಪಿಸಿದವರು ಯಾರು? ಸರಿಯಾದ ಉತ್ತರ ಸುಭಾಷ್ ಚಂದ್ರ ಬೋಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 1857ರಲ್ಲಿ ಮುಂಡರಗಿಯಲ್ಲಿ ಬ್ರಿಟಿಷರ ವಿರುದ್ಧ ಸಶಸ್ತ್ರ ದಂಗೆಯ ಮುಂದಾಳತ್ವವನ್ನು ವಹಿಸಿದವರು ಯಾರು? ಸರಿಯಾದ ಉತ್ತರ ಭೀಮರಾವ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಕಂಡವುಗಳಲ್ಲಿ ಯಾವುದು ಸಿಂಧೂ ನಾಗರಿಕತೆಯ ಸಮಕಾಲೀನ ನಾಗರಿಕತೆ ಆಗಿರಲಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಡಿ ಗ್ರೀಕ್ ನಾಗರಿಕತೆ. ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎಂಬ ಪುಸ್ತಕವನ್ನು ಬರೆದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ ದಾದಾಬಾಯಿ ನವರೋಜಿ. ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಪ್ರಸಿದ್ಧ ಸ್ವರಾಜ್ಯ ದಳವು ಈ ಚಳುವಳಿಯ ವೈಫಲ್ಯದ ನಂತರ ಸ್ಥಾಪನೆಗೊಂಡಿತು. ಸರಿಯಾದ ಉತ್ತರ ಅಸಹಕಾರ ಚಳುವಳಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ನಿಯತಕಾಲಿಕೆಗಳಲ್ಲಿ ಯಾವುದು ಕ್ರಾಂತಿಕಾರಿ ಉಗ್ರಗಾಮಿ ಚಳುವಳಿಗಳೊಂದಿಗೆ ಸಂಬಂಧ ಹೊಂದಿಲ್ಲ? ಸರಿಯಾದ ಉತ್ತರ ಯಂಗ್ ಇಂಡಿಯಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸಂಗಮ ಸಾಹಿತ್ಯದ ಕೇಂದ್ರ ಸ್ಥಾನ ಯಾವುದಾಗಿತ್ತು? ಸರಿಯಾದ ಉತ್ತರ ಮಧುರೈ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಸರಿಯಾದ ಉತ್ತರ ಥಾಮಸ್ ಮನ್ರೋ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಚಾಲುಕ್ಯ ಸೈನ್ಯವು ಈ ಕೆಳಗಿನ ಯಾವ ಹೆಸರಿನಿಂದ ಗುರುತಿಸಿಕೊಂಡಿತ್ತು? ಸರಿಯಾದ ಉತ್ತರ ಕರ್ನಾಟಕ ಬಲ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹೊಯ್ಸಳರ ಕಾಲದಲ್ಲಿ ಶೈಕ್ಷಣಿಕ ಕಲಿಕಾ ಶಾಲೆಗಳನ್ನು ಏನೆಂದು ಕರೆಯುತ್ತಿದ್ದರು? ಸರಿಯಾದ ಉತ್ತರ ಘಟಿಕಾಲಯಗಳು ಅಂತ ಕರೀತಾ ಇದ್ರು ಹೊಯ್ಸಳರ ಕಾಲಾವಧಿಯಲ್ಲಿ. ಗಾಂಧಿ ಇರ್ವಿನ್ ಒಪ್ಪಂದ ಎಷ್ಟರಲ್ಲಿ ನಡೀತು? ಗಾಂಧಿ ಇರ್ವಿನ್ ಒಪ್ಪಂದ ಎಷ್ಟರಲ್ಲಿ ನಡೀತು ಕೇಳಿದ್ರೆ 1932ರಲ್ಲಿ ನಡೀತು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮೌರ್ಯರ ಕಾಲದಲ್ಲಿ ಆಡಳಿತ ಭಾಷೆ ಯಾವುದಾಗಿತ್ತು? ಸರಿಯಾದ ಉತ್ತರ ಪ್ರಾಕೃತ ಆಗಿತ್ತು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಪ್ರಪಂಚದಲ್ಲಿ ಪ್ರಸಿದ್ಧವಾದ ಖಜುರಾಹೋ ದೇವಾಲಯವನ್ನು ಕಟ್ಟಿಸಿದವರು ಯಾರು? ಸರಿಯಾದ ಉತ್ತರ ಚಂದೇಲರು. ಚಂದೇಲ ಅರಸರ ಡಂಗ ಎನ್ನುವಂಥ ದೊರೆ ಪ್ರಸಿದ್ಧವಾದ ಖಜುರಾಹೋ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ. ಹರ್ಷವರ್ಧನ ಇತಿಹಾಸವನ್ನು ತಿಳಿಸುವ ಹರ್ಷಚರಿತ ಎಂಬ ಗ್ರಂಥವನ್ನು ಬರೆದವರು ಯಾರು? ಸರಿಯಾದ ಉತ್ತರ ಬಾಣಭಟ್ಟ. ಸೊ ಬಾಣನ ಹರ್ಷಚರಿತೆ ಅಂತಾನೆ ಪ್ರಸಿದ್ಧವಾಗಿದೆ ಇದು. ಬಿಜಾಪುರ ಗೋಳ ಗುಮ್ಮಟವನ್ನು ನಿರ್ಮಿಸಿದವರು ಯಾರು? ಸರಿಯಾದ ಉತ್ತರ ಮೊಹಮ್ಮದ್ ಆದಿಲ್ ಶಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಹುಮಾಯೂನ್ ನಾಮ ಎಂಬ ಪುಸ್ತಕದ ಕರ್ತೃ ಯಾರು? ಸರಿಯಾದ ಉತ್ತರ
ಗುಲ್ಬದನ್ ಬೇಗಂ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಗುಲ್ಬದನ್ ಬೇಗಂ. ಅನುಭವ ಮಂಟಪದಲ್ಲಿ ನಡೆಯುತ್ತಿದ್ದ ಧಾರ್ಮಿಕ ಚರ್ಚೆಗಳಲ್ಲಿ ಅಧ್ಯಕ್ಷತೆ ವಹಿಸುತ್ತಿದ್ದವರು ಯಾರು? ಸರಿಯಾದ ಉತ್ತರ ಅಲ್ಲಮ ಪ್ರಭುಗಳು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸಮುದ್ರಗುಪ್ತನ ಆಸ್ಥಾನ ಕವಿಯಾಗಿದ್ದವರು ಯಾರು? ಸರಿಯಾದ ಉತ್ತರ ಹರಿಸೇನ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವರಾಹವು ಈ ಕೆಳಗಿನ ಯಾವ ಮನೆತನದ ರಾಜಲಾಂಛನವಾಗಿತ್ತು? ಸರಿಯಾದ ಉತ್ತರ ಚಾಲುಕ್ಯರ ರಾಜಲಾಂಛನ ಆಗಿತ್ತು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತದ ದ್ವಿಪೌರತ್ವವು ಇದರಡಿಯಲ್ಲಿ ಮೊದಲಿಗೆ ಪರಿಚಯಿಸಲ್ಪಡ್ತು. ಸರಿಯಾದ ಉತ್ತರ ಮಾಂಟಿಗೋ ಚೆಲ್ಮಸ್ಫೋರ್ಡ್ ಆಕ್ಟ್. ಮಾಂಟಿಗೋ ಚೆಲ್ಮಸ್ಫೋರ್ಡ್ ಆಕ್ಟ್ ಇದು 1919ರಲ್ಲಿ ಆಗುತ್ತೆ. ಈ ಆಕ್ಟ್ನಲ್ಲಿ ಮೊಟ್ಟ ಮೊದಲಿಗೆ ಭಾರತದಲ್ಲಿ ದ್ವಿಪೌರತ್ವ ಪರಿಚಯಿಸಲ್ಪಡ್ತು. ಬ್ರಿಟಿಷ್ ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರು? ಸರಿಯಾದ ಉತ್ತರ ಮೌಂಟ್ ಬ್ಯಾಟನ್. ಲಾರ್ಡ್ ಮೌಂಟ್ ಬ್ಯಾಟನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಧುನಿಕ ಅಂಚೆ ವ್ಯವಸ್ಥೆಗೆ ಅಡಿಪಾಯ ಹಾಕಿದವರು ಯಾರು? ಸರಿಯಾದ ಉತ್ತರ ಲಾರ್ಡ್ ಡಾಲ್ ಹೌಸಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಫ್ರಾನ್ಸ್ ಮಹಾಕ್ರಾಂತಿ ಜರುಗಿದ ವರ್ಷ ಯಾವುದು? ಸರಿಯಾದ ಉತ್ತರ 1789. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದ ಮೂಲಕ ಕೊನೆಗೊಂಡಿತು? ಸರಿಯಾದ ಉತ್ತರ ಮಂಗಳೂರು ಒಪ್ಪಂದ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅಕ್ಬರ್ನ ಸಮಾಧಿಯು ಎಲ್ಲಿದೆ? ಸರಿಯಾದ ಉತ್ತರ ಸಿಕಂದರನಲ್ಲಿದೆ. ಸಿಕಂದ್ರ ಅಥವಾ ಸಿಕಂದರ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಪ್ರಸಿದ್ಧ ಜೈನ ಪಂಡಿತರಾದ ಜಿನಸೇನರು ಯಾವ ದೊರೆ ಆಸ್ಥಾನದಲ್ಲಿದ್ದರು? ಸರಿಯಾದ ಉತ್ತರ ಅಮೋಘ ವರ್ಷ. ಅಮೋಘ ವರ್ಷ ನೃಪತುಂಗ. ನೊಳಂಬವಾಡಿಗೊಂಡ ಮತ್ತು ತಲಕಾಡುಗೊಂಡ ಬಿರುದುಗಳನ್ನು ಕೆಳಗಿನ ಯಾರ ನಾಣ್ಯದ ಮೇಲೆ ಕಂಡುಬಂದಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಬಿಟ್ಟಿದೇವ. ನಾದಿರ್ ಶಾನು ಸೆರೆ ಹಿಡಿದ ಮೊಘಲ್ ಸಾಮ್ರಾಟ ಯಾರು? ಸರಿಯಾದ ಉತ್ತರ ಮೊಹಮ್ಮದ್ ಶಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹೈದರ್ ಅಲಿಯು ಒಂದು ಕಾಲದಲ್ಲಿ ಒಂದು ಆಧುನಿಕ ಶಸ್ತ್ರಾಗಾರವನ್ನು ಸ್ಥಾಪಿಸಿದ್ದು ಎಲ್ಲಿ? ಸರಿಯಾದ ಉತ್ತರ ದಿಂಡಿಗಲ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 1857ರ ಬಂಡಾಯದ ಬಿಹಾರದ ಪ್ರಧಾನ ಸಂಘಟಕ ಯಾರಾಗಿದ್ರು? ಸರಿಯಾದ ಉತ್ತರ ಕುನ್ವರ್ ಸಿಂಗ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಬಿಹಾರದ ಪ್ರಧಾನ ಸಂಘಟಕರಾಗಿದ್ರು ಇವರು. ಬನಾರಸ್ ಹಿಂದೂ ಯೂನಿವರ್ಸಿಟಿ ಕೇಂದ್ರವಾಗಿ ಕಾರ್ಯನಿರ್ವಹಿಸಿದ ಕೇಂದ್ರೀಯ ಹಿಂದೂ ಶಾಲೆ ಸ್ಥಾಪಿಸಿದವರು ಯಾರು? ಸರಿಯಾದ ಉತ್ತರ ಶ್ರೀಮತಿ ಅನಿ ಬೆಸೆಂಟ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 1937ರಲ್ಲಿ ಬಂಗಾಳದಲ್ಲಿ ಏರ್ಪಟ್ಟ ಸಂಯುಕ್ತ ಸರ್ಕಾರ ಯಾವ ಪಕ್ಷಗಳನ್ನು ಒಳಗೊಂಡಿತ್ತು? ಸರಿಯಾದ ಉತ್ತರ ಕೃಷಿಕ ಪ್ರಜಾಪಕ್ಷ ಮತ್ತು ಕಾಂಗ್ರೆಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮುಂಬೈನಲ್ಲಿ ನಡೆದ ಅಖಿಲ ಭಾರತ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ನ ಮೊದಲ ಅಧಿವೇಶನದ ಅಧ್ಯಕ್ಷರಾಗಿದ್ದವರು ಯಾರು? ಸರಿಯಾದ ಉತ್ತರ ಲಾಲಾ ಲಜಪತ್ ರಾಯ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಯಾವ ಹರಪ್ಪ ನಾಗರಿಕತೆಯ ನಿವೇಶನದಲ್ಲಿ ಪರ್ಷಿಯನ್ ಕೊಲ್ಲಿಯ ಮುದ್ರೆ ಕಂಡು ಬಂದಿದೆ? ಸರಿಯಾದ ಉತ್ತರ ದೋಲವೀರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹರಪ್ಪ ನಾಗರಿಕತೆಯ ಜನರಿಗೆ ಪರಿಚಯವಿರದ ಬೆಳೆ ಯಾವುದು? ಸರಿಯಾದ ಉತ್ತರ ರಾಗಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹರಪ್ಪ ಸಂಸ್ಕೃತಿಯ ಮುದ್ರೆಗಳು ಮಾಡಲ್ಪಟ್ಟಿರುವುದು ಯಾವುದರಿಂದ? ಸರಿಯಾದ ಉತ್ತರ ಸಾಬೂನುಗಲ್ಲು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವೇದಗಳ ಪಠ್ಯಗಳಲ್ಲಿ ಬಂಜರು ಭೂಮಿಯನ್ನು ಏನೆಂದು ಕರೆಯಲಾಗಿದೆ? ಸರಿಯಾದ ಉತ್ತರ ಕಿಲ್ವಾ ಅಂತೇಳಿ ಕರೆಯಲಾಗಿದೆ. ಬಂಜರು ಭೂಮಿಯನ್ನ ಕಿಲ್ವಾ ಅಂತೇಳಿ ಕರೆಯಲಾಗಿದೆ. ಅಷ್ಟಾಂಗ ಮಾರ್ಗದ ಪರಿಕಲ್ಪನೆಯು ಯಾವುದರ ಮುಖ್ಯ ಅಂಶವಾಗಿದೆ? ಸರಿಯಾದ ಉತ್ತರ ಧರ್ಮಚಕ್ರ ಪ್ರವರ್ತನದ ಸುತ್ತ ಅಷ್ಟಾಂಗ ಮಾರ್ಗದ ಪರಿಕಲ್ಪನೆಗಳು ಇರುವಂಥದ್ದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್.
ನಾಗಾರ್ಜುನನ ಶೂನ್ಯವಾದವು ಯಾವ ಗ್ರಂಥದಲ್ಲಿದೆ? ಸರಿಯಾದ ಉತ್ತರ ಮಾಧ್ಯಮಿಕ ಎನ್ನುವಂಥ ಗ್ರಂಥದಲ್ಲಿದೆ ನಾಗಾರ್ಜುನನ ಶೂನ್ಯವಾದ. ಜೈನ ತೀರ್ಥಂಕರರ ಆತ್ಮಚರಿತ್ರೆಗಳು ಕಂಡುಬರುವುದು ಎಲ್ಲಿ? ಸರಿಯಾದ ಉತ್ತರ ಕಲ್ಪಸೂತ್ರದಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪೆರಿಯ ಪುರಾಣಂ ಎಂಬ ಗ್ರಂಥವು ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ತಮಿಳು ಶೈವ ಪಂಥಕ್ಕೆ ಸಂಬಂಧಿಸಿದೆ. ಪೆರಿಯ ಪುರಾಣ. ಯಾವ ಗ್ರಂಥದಲ್ಲಿ ಚಂದ್ರಗುಪ್ತನನ್ನು ಚಂದ್ರಗುಪ್ತ ಸಭಾ ಎಂದು ಹೆಸರಿಸಲಾಗಿದೆ? ಸರಿಯಾದ ಉತ್ತರ ಅರ್ಥಶಾಸ್ತ್ರದಲ್ಲಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ತೆಂಗಿನ ಬೆಳೆಯು ಯಾರ ಕಾಲದಿಂದ ಅಸ್ತಿತ್ವದಲ್ಲಿದೆ? ಸರಿಯಾದ ಉತ್ತರ ಪಲ್ಲವರು ಮತ್ತು ಪಶ್ಚಿಮದ ಗಂಗರ ಕಾಲದಿಂದಲೂ ಭಾರತದಲ್ಲಿ ತೆಂಗಿನ ಬೆಳೆ ಅಸ್ತಿತ್ವದಲ್ಲಿದೆ. ಕಲ್ಲಿನಲ್ಲಿ ಕೊರೆಯಲಾಗಿರುವ ಪ್ರಸಿದ್ಧ ಕೈಲಾಸನಾಥ ದೇವಾಲಯ ಇರುವುದು ಎಲ್ಲಿ? ಸರಿಯಾದ ಉತ್ತರ ಎಲ್ಲೋರಾದಲ್ಲಿದೆ ಇದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಏಕಾಂತ ರಾಮಯ್ಯ ಎಂಬ ಹೆಸರು ಯಾವುದರೊಂದಿಗೆ ತಳುಕು ಹಾಕಿಕೊಂಡಿದೆ? ಸರಿಯಾದ ಉತ್ತರ ಶ್ರೀ ವೈಷ್ಣವ ಪಂಥ. ಏಕಾಂತ ರಾಮಯ್ಯ. ಹದಿಮೂರನೇ ಶತಮಾನದಲ್ಲಿ ಫವಜಿಲ್ ಎಂಬ ಪದವು ಏನನ್ನು ಸೂಚಿಸುತ್ತದೆ? ಸರಿಯಾದ ಉತ್ತರ ರಾಜ್ಯಕ್ಕೆ ಕಟ್ಟಲಾದ ಹೆಚ್ಚುವರಿ ಆದಾಯ. ಇದು ಫೌಜಿಲ್ ಅಂತೇಳಿ ಕರೆಯಲ್ಪಡುತ್ತೆ. ಯಾರ ಕಾಲದಲ್ಲಿ ಬಹುಮನಿ ಸಾಮ್ರಾಜ್ಯದ ರಾಜಧಾನಿಯು ಗುಲ್ಬರ್ಗಾದಿಂದ ಬೀದರ್ಗೆ ವರ್ಗಾವಣೆ ಆಯಿತು? ಸರಿಯಾದ ಉತ್ತರ ಮೊದಲ ಶಹಾಬುದ್ದೀನ್ ಅಹಮದ್. ಆಪ್ಷನ್ ಎ ಇಸ್ ದ ರೈಟ್. ಈತನ ಕಾಲದಲ್ಲಿ ಬಹುಮನಿ ಸಾಮ್ರಾಜ್ಯದ ರಾಜಧಾನಿ ಗುಲ್ಬರ್ಗಾ ಟು ಬೀದರ್ ಟ್ರಾನ್ಸ್ಫರ್ ಆಯಿತು. ಗುಲ್ಬರ್ಗಾದಿಂದ ಬೀದರ್. ರೋಷ್ನಾಯ ಪಂಥದ ಸ್ಥಾಪಕ ಯಾರು? ಸರಿಯಾದ ಉತ್ತರ ಬಯಾಜಿದ್. ಆಪ್ಷನ್ ಸಿ ಇಸ್ ದ ರೈಟ್. ಮೊಘಲರ ಶಹಜಾನರ ವಿರುದ್ಧ ಸಿಡಿದಿದ್ದ ಜೂಜಾರನು ರಜಪೂತರ ಯಾವ ಸಂತತಿಗೆ ಸೇರಿದವನು? ಸರಿಯಾದ ಉತ್ತರ ಬುಂದೇಲ. ಆಪ್ಷನ್ ಡಿ ಇಸ್ ದ ರೈಟ್. ಮೊಘಲರ ಆಡಳಿತದಲ್ಲಿ ಮುಫ್ತಾಸಿಬ್ಬನು ಒಬ್ಬ ಏನಾಗಿದ್ದನು? ಸರಿಯಾದ ಉತ್ತರ ಸಾರ್ವಜನಿಕ ನೈತಿಕತೆ ಹೊಣೆ ಹೊತ್ತಂತ ಅಧಿಕಾರಿಯಾಗಿದ್ದ. ಜಹಾಂಗೀರನಿಂದ ನಾದಿರ್ ಉಸ್ ಜಮಾಲ್ ಎಂಬ ಬಿರುದು ಪಡೆದ ಚಿತ್ರಕಾರ ಯಾರು? ಸರಿಯಾದ ಉತ್ತರ ಅಬುಲ್ ಹಸನ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ರಜಂನಾಮಾ ಎಂಬುದು ಯಾವುದರ ಪರ್ಷಿಯನ್ ಅನುವಾದವಾಗಿದೆ? ಸರಿಯಾದ ಉತ್ತರ ರಜಂನಾಮಾ ಇದೆಯಲ್ಲ ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ರಜಂನಾಮಾ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷವು ಭಾರತ ಬಿಟ್ಟು ತೊಲಗಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಪ್ರಾರಂಭಿಸಿದ ವರ್ಷ ಯಾವುದು? ಸರಿಯಾದ ಉತ್ತರ 1942. ಆಪ್ಷನ್ ಬಿ ಇಸ್ ದ ರೈಟ್. ಗೋವಾ ಸ್ವಾತಂತ್ರ್ಯ ಪಡೆದ ದಿನಾಂಕ ಯಾವುದು? ಸರಿಯಾದ ಉತ್ತರ 19 ಡಿಸೆಂಬರ್ 1961. ಆಪ್ಷನ್ ಡಿ ಇಸ್ ದ ರೈಟ್. ರಷ್ಯಾ ಕ್ರಾಂತಿಯು ನಡೆದ ವರ್ಷ ಯಾವುದು? ರಷ್ಯಾ ಕ್ರಾಂತಿ ನಡೆದ ವರ್ಷ ಯಾವುದು ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ರಷ್ಯಾ ಕ್ರಾಂತಿ 1917ರಲ್ಲಿ ನಡೆಯಿತು. ಯಾರ ಆಳ್ವಿಕೆಯ ಕಾಲದಲ್ಲಿ ಮೆಗಸ್ತನಿಸ್ ಭಾರತಕ್ಕೆ ಪ್ರವೇಶ ಮಾಡಿದ್ದ? ಸರಿಯಾದ ಉತ್ತರ ಚಂದ್ರಗುಪ್ತ ಮೌರ್ಯ. ಆಪ್ಷನ್ ಬಿ ಇಸ್ ದ ರೈಟ್. ಗೌತಮ ಬುದ್ಧನು ಹುಟ್ಟಿದ ಸ್ಥಳ ಯಾವುದು? ಸರಿಯಾದ ಉತ್ತರ ಲುಂಬಿನಿ ವನ. ಆಪ್ಷನ್ ಸಿ ಇಸ್ ದ ರೈಟ್. ಲುಂಬಿನಿ ವನ. ಕ್ರಿಸ್ತಶಕ 1771ರಲ್ಲಿ ಮೈಸೂರು ಹೈದರಾಲಿಯ ಮೇಲೆ ದಾಳಿ ಮಾಡಿದವರು ಯಾರು? ಸರಿಯಾದ ಉತ್ತರ ಮರಾಠರು. ಆಪ್ಷನ್ ಬಿ ಇಸ್ ದ ರೈಟ್. ಇನ್ಕ್ವಿಲಾಬ್ ಜಿಂದಾಬಾದ್ ಎಂಬ ಘೋಷಣೆಯನ್ನು ನೀಡಿದವರು ಯಾರು? ಸರಿಯಾದ ಉತ್ತರ ಭಗತ್ ಸಿಂಗ್. ಆಪ್ಷನ್ ಬಿ ಇಸ್ ದ ರೈಟ್. ಆನಂದಮಠ ಪುಸ್ತಕದ ಲೇಖಕರು ಯಾರು? ಸರಿಯಾದ ಉತ್ತರ ಬಂಕಿಮ ಚಂದ್ರ ಚಟರ್ಜಿ. ಆಪ್ಷನ್ ಇಸ್ ದ ರೈಟ್ ಆನ್ಸರ್.
ಅಕ್ಬರನು ಹುಟ್ಟಿದ ಸ್ಥಳ ಯಾವುದು? ಸರಿಯಾದ ಉತ್ತರ ಅಮರಕೋಟೆ. ಆಪ್ಷನ್ ಸಿ ಇಸ್ ದ ರೈಟ್. ಟಿಪ್ಪು ಸುಲ್ತಾನ್ನ ಅಂತಿಮ ಪರಾಜಯ ಈತನಿಂದ ಉಂಟಾಯಿತು. ಸರಿಯಾದ ಉತ್ತರ ಲಾರ್ಡ್ ವೆಲ್ಲೆಸ್ಲಿ. ಆಪ್ಷನ್ ಎ ಇಸ್ ದ ರೈಟ್. 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಅನಿ ಬೆಸೆಂಟ್ ಈ ಸಂಸ್ಥೆಯೊಡನೆ ಸಂಬಂಧ ಇರಿಸಿಕೊಂಡಿದ್ದರು. ಸರಿಯಾದ ಉತ್ತರ ಥಿಯೋಸಾಫಿಕಲ್ ಸೊಸೈಟಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಶಕ ಕಾಲವನ್ನು ಪ್ರಾರಂಭಿಸಿದವರು ಯಾರು? ಸರಿಯಾದ ಉತ್ತರ ಕನಿಷ್ಕ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡುತ್ತೇನೆ, ಈ ಮಾತನ್ನು ಹೇಳಿದವರು ಯಾರು? ಸರಿಯಾದ ಉತ್ತರ ಸುಭಾಷ್ ಚಂದ್ರ ಬೋಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬೆಂಗಳೂರು ನಗರದಲ್ಲಿ ಕಬ್ಬನ್ ಪಾರ್ಕ್ ಅನ್ನು ಅಭಿವೃದ್ಧಿಪಡಿಸಿದವರು ಯಾರು? ಸರಿಯಾದ ಉತ್ತರ ಲಾರ್ಡ್ ಕಬ್ಬನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 1864ರಲ್ಲಿ. ತಾಳಿಕೋಟೆ ಕದನವು ಯಾರ ಆಳ್ವಿಕೆಯಲ್ಲಿ ನಡೆಯಿತು? ಸರಿಯಾದ ಉತ್ತರ ಸದಾಶಿವರಾಯ. ಆಪ್ಷನ್ ಡಿ ಇಸ್ ದ ರೈಟ್. ಇವನಿಗೆ ಇನ್ನೊಂದು ಹೆಸರಿತ್ತು ಅಳಿಯ ರಾಮರಾಯ. ಶೇರ್ ಶಾ ಕೆಳಗಿನ ಯಾವುದಕ್ಕೆ ಪ್ರಸಿದ್ಧಿಯಾಗಿದ್ದನು? ಸರಿಯಾದ ಉತ್ತರ ಭೂ ಕಂದಾಯ ಪದ್ಧತಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈತ ಅಕ್ಬರ್ನ ಆಸ್ಥಾನದಲ್ಲಿದ್ದ. ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಲಕ್ನೋ ಒಪ್ಪಂದ ನಡೆದಿದ್ದು ಯಾವಾಗ? ಸರಿಯಾದ ಉತ್ತರ 1916ರಲ್ಲಿ. ತಿಲಕ್ ಮತ್ತು ಮೊಹಮ್ಮದ್ ಅಲಿ ಜಿನ್ನಾ ನಡುವೆ ಈ ಒಂದು ಒಪ್ಪಂದ ನಡೆಯಿತು. ಸುಪ್ರಸಿದ್ಧ ಸಂಸ್ಕೃತ ಕವಿ ಕಾಳಿದಾಸ ಯಾರ ಆಸ್ಥಾನದಲ್ಲಿ ಕವಿಯಾಗಿದ್ದನು? ಸರಿಯಾದ ಉತ್ತರ 2ನೇ ಚಂದ್ರಗುಪ್ತ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ದರಿಯಾ ದೌಲತ್ ಇದು ಯಾರಿಗೆ ಸೇರಿದ ಅರಮನೆಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಟಿಪ್ಪು ಸುಲ್ತಾನ್. ಗೌತಮ ಬುದ್ಧನು ಪ್ರಥಮ ಉಪದೇಶ ನೀಡಿದ್ದು ಎಲ್ಲಿ? ಸರಿಯಾದ ಉತ್ತರ ಸಾರಾನಾಥದಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಗಜನಿ ಮೊಹಮ್ಮದ್ ಜೊತೆ ಬಂದ ವಿದ್ವಾಂಸನ ಹೆಸರೇನು? ಸರಿಯಾದ ಉತ್ತರ ಅಲ್ಬೇರೂನಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತದೊಡನೆ ವ್ಯಾಪಾರವನ್ನು ಪ್ರಾರಂಭಿಸಿದ ಮೊದಲ ಯುರೋಪಿಯನ್ ದೇಶ ಯಾವುದು? ಸರಿಯಾದ ಉತ್ತರ ಪೋರ್ಚುಗಲ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕರ್ನಾಟಕದ ದಂಡಿ ಎಂದು ಕರೆಯಲಾಗುವ ಊರು ಯಾವುದು? ಸರಿಯಾದ ಉತ್ತರ ಅಂಕೋಲಾ. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಮೊಘಲರ ಕಾಲದಲ್ಲಿ ಕರ್ನಾಟಕದ ಆಡಳಿತದ ಕೇಂದ್ರ ಯಾವುದಾಗಿತ್ತು? ಸರಿಯಾದ ಉತ್ತರ ಆಪ್ಷನ್ ಬಿ ಶಿರಾ ಆಗಿತ್ತು. ಕೊನೆಯ ಪ್ರಶ್ನೆ ಈ ರೀತಿ ಇದೆ. ಕರ್ನಾಟಕದಲ್ಲಿ ಗಾಂಧೀಜಿ ಅತ್ಯಂತ ಹೆಚ್ಚು ಸಮಯ ತಂಗಿದ್ದ ವರ್ಷ ಯಾವುದು? ಆಪ್ಷನ್ಸ್ ಈ ರೀತಿ ಇದೆ: 1936, 1927, 1924, 1934. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.